ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ಟೇಸ್ಟಿ ಆದಂತಹ ರಸ್ಬೆರಿ ಸ್ವೀಟ್ ಮಾಡೋದು ಹೆಂಗಂತ ನೋಡೋಣ ಬರ್ರಿ. ಮನ್ಯಾಗಿರೋ ಸಿಂಪಲ್ ಸಾಮಾನ್ಲಿಂದನೇ ಇದನ್ನ ಮಾಡ್ಬೋದ್ರಿ. ಮೊದಲಿಗೆ ಒಂದು ಕಡಾಯಿ ತಗೋರಿ. ಇದಕ್ಕೆ 1 ಟೇಬಲ್ ಸ್ಪೂನ್ ತುಪ್ಪ ಹಾಕಿ 1 ಕಪ್ ಚಿರೋಟಿ ರವಾನ ಹಾಕಿ ಚಂದಾಗಿ ಇದನ್ನ ವಾಸನೆ ಬರೋ ಮಟ್ಟ ಹುರ್ಕೊಳ್ರಿ. ಸ್ವಲ್ಪನೂ ಹಸಿ ವಾಸನೆ ಇರಬಾರ್ದ್ರಿ. ಇದಕ್ಕೆ 1 ಕಪ್ ಹಾಲು ಹಾಕಿ ಚಂದಾಗಿ ಗಂಟಿಲ್ದಂಗ ಇದನ್ನ ಮಿಕ್ಸ್ ಮಾಡ್ಕೋರಿ. ಸ್ವಲ್ಪ ಗಟ್ಟಿ ಆಗಕತ್ತೈತ್ರಿ. ಒಟ್ಟ ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೋರಿ. ಆಮೇಲೆ ಮತ್ತೊಂದು ಕಪ್ ಹಾಲು ಹಾಕಿ ಮತ್ತೆ ಚಂದಾಗಿ ಮಿಕ್ಸ್ ಮಾಡ್ಕೋರಿ. ಇದು ಚಲೋ ತಂಗ ಕಲಸ್ಕೊಂತಾನೆ ಇರ್ರಿ, ಒಟ್ಟ ಕೈ ಬಿಡಬೇಡ್ರಿ. ಚಂದಾಗಿ ಹಿಟ್ಟಿನ ಅದಕ್ಕೆ ಇದು ಮಿಕ್ಸ್ ಮಾಡ್ಕೊಳ್ರಿ. ಹಿಂಗೆ ತಳ ಬಿಡಾಕತ್ತೈತಿ ನೋಡ್ರಿ. ತಳ ಬಿಟ್ಟ ಮೇಲೆ ಇದನ್ನ ಒಂದು ಪ್ಲೇಟಿಗೆ ತಕ್ಕೊಳ್ರಿ. ಇದನ್ನ ತಣ್ಣಗಾಕ ಇಡ್ರಿ. ಅಷ್ಟೊಳಗೆ ನಾವು ಸಕ್ರೆ ಪಾಕ ಮಾಡ್ಕೊಳ್ಳೋಣ್ರಿ. ಒಂದು ಪ್ಯಾನಿಗೆ 1 ಕಪ್ ಸಕ್ರೆ ಹಾಕ್ಕೊಳ್ರಿ. ಇದಕ್ಕೆ 1 ಕಪ್ ನೀರು ಹಾಕಿ ಸಕ್ರೆ ನೀರೊಳಗೆ ಕರಗೋ ಮಟ್ಟ ಇದನ್ನ ಕಲಿಸ್ಕೊಂತಿರ್ರಿ. ಅರ್ಧ ಚಮಚ ಏಲಕ್ಕಿ ಪೌಡರ್ ಹಾಕ್ರಿ. ಬೇಕಾದ್ರೆ ಕಲರ್ ಹಾಕೋರಿ. ನಾನಿಲ್ಲಿ ಸ್ವಲ್ಪ ಕಲರ್ ಹಾಕೇನಿ. ಆಮೇಲೆ ಸಕ್ರೆ ಇದು ಪಾಕ ಬರಬಾರ್ದ್ರಿ, ಸ್ವಲ್ಪ ಜಿಗಿ ಜಿಗಿ ಆಗಿದ್ರೆ ಸಾಕು. ತಣ್ಣಗಾದಂತಹ ಚಿರೋಟಿ ರವಾಕ 1 ಟೇಬಲ್ ಸ್ಪೂನ್ ಮೈದಾ ಹಾಕ್ರಿ. 3 ಟೇಬಲ್ ಸ್ಪೂನ್ ಮಿಲ್ಕ್ ಪೌಡರ್, 1 ಪಿಂಚ್ ಅಡ್ಗಿ ಸೋಡಾ ಹಾಕ್ರಿ. ಎಲ್ಲಾನು ಚಂದಾಗಿ ಮಿಕ್ಸ್ ಆಗೋಂಗ ನಾದ್ಕೋರಿ. 5 ರಿಂದ 10 ನಿಮಿಷ ಇದನ್ನ ಚಂದಾಗಿ ನಾದ್ಕೊಳ್ರಿ. ಎಲ್ಲ ಕಡೆ ಇದು ಮಿಕ್ಸ್ ಆಗಬೇಕು. ಚಪಾತಿ ಹಿಟ್ಟಿನ ಹದಕ್ಕೆ ಇದನ್ನ ನಾದ್ಕೊಂಡು ಕೈಗೆ ತುಪ್ಪ ಹಚ್ಕೊಂಡು ಸಣ್ಣಕ್ಕೆ ಉಂಡೆ ಮಾಡ್ಕೊಳ್ರಿ. ನಿಮಗೆ ಯಾವ ಶೇಪ್ ಬೇಕು ಆ ಶೇಪ್ ಮಾಡ್ಕೋರಿ. ಗುಲಾಬ್ ಜಾಮೂನ್ ಹಂಗೆ ರೌಂಡರ ಮಾಡ್ಕೋರಿ, ಫ್ಲ್ಯಾಟರ ಮಾಡ್ಕೋರಿ, ಉದ್ದಕರ ಮಾಡ್ಕೋರಿ. ನಾನಿಲ್ಲಿ ಸ್ವಲ್ಪ ದುಂಡಗೆ ಮಾಡಿ ಸ್ವಲ್ಪ ಪ್ರೆಸ್ ಮಾಡ್ಕೊಂಡೇನ್ರಿ. ಅಷ್ಟ್ರಾಗ ಎಣ್ಣೆ ಬಿಸಿ ಮಾಡ್ಕೊಂಡಿದ್ದೆ ರೀ. ಇದಕ್ಕೆ ಒಂದೊಂದ ಹಾಕಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಕರ್ಕೊಳ್ರಿ. ಮೀಡಿಯಂ ಫ್ಲೇಮ್ ಒಳಗೆ ಚಂದಾಗಿ ಒಳಗೆ ಮಟ್ಟ ಬೇಯೋ ಹಂಗೆ ಕರ್ಕೋರಿ. ಫಸ್ಟಿಗೆ ಹಾಕಿದ ತಕ್ಷಣ ಇದನ್ನು ಮುಟ್ಟಕ್ಕೆ ಹೋಗ್ಬಿಡ್ರಿ. 1-2 ನಿಮಿಷ ಇದನ್ನು ಬಿಟ್ಟು ಆಮೇಲೆ ತೆಗೀರಿ. ಸ್ವಲ್ಪ ತೆಗೆದ್ಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ಸಕ್ರೆ ಪಾಕದೊಳಗೆ ಒಂದೊಂದನ್ನು ಹಾಕ್ಕೊಂತ ಹೋಗ್ರಿ. ಸ್ವಲ್ಪ ಮೇಲೆ ತೆಳಗ ಇದನ್ನೆಲ್ಲ ಮಾಡ್ರಿ. ಮ್ಯಾಲೆ ನಾನು ಇದಕ್ಕೆ ಸ್ವಲ್ಪ ಪಿಸ್ತಾ ಹಾಕಿದ್ದೆ ರೀ. 1 ರಿಂದ 2 ತಾಸು ಇದನ್ನ ಪಾಕದೊಳಗೆ ನೆನೆ ಹಾಕ್ಬಿಡ್ರಿ. ಆಮೇಲೆ ಸರ್ವ್ ಮಾಡ್ರಿ. ಮಸ್ತ್ ಆದಂತಹ ರಸ್ಬೆರಿ ಸ್ವೀಟ್ ರೆಡಿ ಆಗೈತ್ರಿ. ಈ ಸ್ವೀಟ್ ಮನ್ಯಾಗೆಲ್ಲರೂ ತಿಂದು ಮಸ್ತ್ ಖುಷಿ ಪಡ್ತಾರ್ರಿ. ನಿಮ್ಮ ಮನ್ಯಾಗೂ ಇದನ್ನ ಒಂದ್ಸಲ ಟ್ರೈ ಮಾಡ್ರಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ್ರಿ.